ನೀವೆಲ್ಲ ಕಾರಲ್ಲೂ ಸನ್ ರೂಫ್ ಓಪನ್ ಆಗೋದು ನೋಡಿದ್ದೀರಾ. ಅದು ಪ್ಯಾನರಾಮಿಕ್ ಸನ್ ರೂಫ್ ಎಷ್ಟು ಅಂದರೆ ಇಷ್ಟು ಓಪನ್ ಆಗುತ್ತೆ. ಆದರೆ ಇದರಲ್ಲಿ ನೋಡಿದ್ರೆ ಹಿಂದೆ ಗ್ಲಾಸ್ ಪೇನು ಒಳಗಡೆ ಹೋಯ್ತು. ಅದಷ್ಟೇ ಅಲ್ಲದೆ ಇನ್ನೂ ಎಕ್ಸ್ಟ್ರಾ ಓಪನ್ ಮಾಡ್ಬೋದು. ತುಂಬಾ ದೊಡ್ಡ ಜಾಗ ಸಿಗುತ್ತೆ. ಆದರೆ ದಯವಿಟ್ಟು ನಿಮ್ಮ ಮಕ್ಕಳನ್ನಾಗಲಿ ಯಾರನ್ನಾದರೂ ಸನ್ ರೂಫಿಂದ ಹೊರಗಡೆ ಬರೋಕ್ಕೆ ಬಿಡಬೇಡಿ. ಎಸ್ಪೆಷಲಿ ಗಾಡಿ ಓಡಾಡ್ತಿರ್ಬೇಕಾದ್ರೆ. ನಿಂತಿರ್ಬೇಕಾದ್ರೆ ಒಂದು ನಿಮಿಷ ಮೇಲೆ ನಿಂತು ಒಂದು ಫೋಟೋ ತೆಕ್ಕೊಂಡು ವ್ಯೂ ಎಂಜಾಯ್ ಮಾಡೋದಕ್ಕೆ ಓಕೆ. ಈಗ ನಾನು ಕೂತಿರೋದು ಹೊಸ ಮಾರುತಿ ಸುಜುಕಿ ಅವರ ವಿಕ್ಟೋರಿಸ್ ಅನ್ನೋ SUV. ಈ ಗಾಡಿ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ಶ್ರೀಗರ್. ಈಗ ನೀವು ನೋಡ್ತಾ ಇರೋದು ಪೂರ್ತಿ ಹೊಸ ಡಿಸೈನ್, ಹೊಸ ಗಾಡಿ. ತುಂಬ ಟೈಮ್ ಆಗಿತ್ತು ಮಾರುತಿ ಅವರೊಂದು ಹೊಸ ಗಾಡಿ ತೊಗೊಂಬಂದು. ಫ್ರಾಂಕ್ಸ್ ಬಂತು, ಅದಕ್ಕಿಂತ ಮುಂಚೆ ಜಿಮ್ನಿ ಬಂತು. ಆದರೆ ಅದೆರಡು ನೆಕ್ಸಾ ಪ್ರಾಡಕ್ಟ್ಸ್. ಹಾಗೂ ಅದು ಹಳೆ ಕಾರ್ಗಳ ಮೇಲೆ ಒಂಚೂರು ಬದಲಾವಣೆಗಳು ತಂದಿದ್ದು. ಇದು ಕಂಪ್ಲೀಟ್ಲಿ ಫ್ರೆಶ್. ವಿಕ್ಟೋರಿಸ್ ಈಗ ಅರೀನಾ ಸೇಲ್ಸ್ ಚಾನಲ್ ಮೂಲಕ ಬರುತ್ತೆ ಮಾರುತಿಲಿ. ನಿಮಗೆ ಗೊತ್ತಿರೋಂಗೆ ನೆಕ್ಸಾ ಅಂತ ಒಂದಿದೆ, ಅದು ಪ್ರೀಮಿಯಂ ಕಾರ್ಸ್. ಅರೀನಾ ಅನ್ನಿರೋದು ಮೋರ್ ಯೂತ್ಫುಲ್ ಕಾರ್ಸ್. ಸೊ ಇದನ್ನು ಪೊಸಿಷನ್ ಮಾಡಿರೋದು ಎಲ್ಲ ಫೀಚರ್ಸ್ ಹೊಂದಿರುವ ಗಾಟ್ ಇಟ್ ಆಲ್ ಅಂತ ಕರೀತಾರೆ ಆ ಗಾಡಿ ಅಂತ. ಇದು ಸಬ್ 4 ಮೀಟರ್ SUV ಅಲ್ಲ. ಬ್ರೆಜಾ ಒಂದು ಸಬ್ 4 ಮೀಟರ್ SUV, ಆದ್ದರಿಂದ ಟ್ಯಾಕ್ಸಸ್ ಅದು ಇದು ಎಲ್ಲ ತುಂಬ ಕಮ್ಮಿ ಆಗುತ್ತೆ. ಆದರೆ ಇದು 4.3 ಮೀಟರ್ಸ್ ಲಾಂಗ್ ಇದೆ. ಪ್ರೈಸ್ ಮಾತ್ರ ಸಬ್ 4 ಮೀಟರ್ ಹತ್ತತ್ರನೇ ಟಕ್ಕರ್ ಕೊಡೋ ಥರ ಇದೆ. 10.49 lakhs ಅಂದರೆ 10.5 ಲಕ್ಷ. ಎಕ್ಸ್ ಶೋರೂಮಿಂದ ಬೇಸ್ ವೇರಿಯಂಟ್ ಶುರು ಆಗುತ್ತೆ, ಹತ್ತತ್ರ 20 ಲಕ್ಷದವರೆಗೂ ಹೋಗುತ್ತೆ. ಆಮೇಲೆ ಯಾವಾಗಲೂ ನಾವು ತೋರಿಸೋಂಗೆ ಇದರಲ್ಲಿ ಟಾಪ್ ಎಂಡ್ ಕಾರೇ ತೋರಿಸ್ತಾ ಇರೋದು. 3 ಎಂಜಿನ್ ಆಪ್ಷನ್ಸ್ ಬರುತ್ತೆ. 3 ಅನ್ನೋಕ್ಕಿಂತ ಒಂದು ಸ್ಟ್ರಾಂಗ್ ಹೈಬ್ರಿಡ್, ಅಂದರೆ ಸಪ್ರೇಟಾಗಿ ಬ್ಯಾಟ್ರಿ ಸಿಸ್ಟಮ್ ಬರುತ್ತೆ, ಮೋಟರ್ಸ್ ಇರುತ್ತೆ. ಅದು ಹೆಲ್ಪ್ ಮಾಡುತ್ತೆ ಗಾಡಿಗೆ. ಇದರಿಂದ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇದರಲ್ಲೊಂದು CVT ಟ್ರಾನ್ಸ್ಮಿಷನ್ ಬರುತ್ತೆ. ಇನ್ನೊಂದು ಬರೋದು ಸ್ಮಾರ್ಟ್ ಹೈಬ್ರಿಡ್ ಅಂತ, ಅಂದರೆ ಮೈಲ್ಡ್ ಹೈಬ್ರಿಡ್ ಸಿಸ್ಟಮ್. ಇದರಲ್ಲಿ ಬರೀ ಸ್ವಲ್ಪ ಸ್ಟಾರ್ಟ್ ಸ್ಟಾಪ್ ಅಸಿಸ್ಟು ಅದು ಇದು ಎಲ್ಲ ಸಿಕ್ಕಿ ಚೂರು ಮೈಲೇಜಿಗೆ ಇಂಪ್ರೂವ್ ಮಾಡುತ್ತೆ. ನಿಮಗೆ ಗೊತ್ತಿರೋಂಗೆ ಬರೀ ಪೆಟ್ರೋಲ್ ಕಾರ್ಗಳು ಮಾತ್ರ ಬರ್ತಾ ಇರೋದು. ಸೊ ಪೆಟ್ರೋಲ್ ಇರೋದ್ರಿಂದ CNG ವೇರಿಯಂಟ್ ಕೂಡ ಬರುತ್ತೆ. ಸೊ ಪೆಟ್ರೋಲು ಮತ್ತು ಸ್ಮಾರ್ಟ್ ಹೈಬ್ರಿಡಲ್ಲಿ ನಿಮಗೆ 5 ಸ್ಪೀಡ್ ಮ್ಯಾನ್ಯುಯಲ್ ಎರಡರಲ್ಲೂ ಸಿಗುತ್ತೆ. ಆದರೆ 6 ಸ್ಪೀಡ್ AT ಟ್ರಾನ್ಸ್ಮಿಷನ್ ಈ ಸ್ಮಾರ್ಟ್ ಹೈಬ್ರಿಡಲ್ಲಿ ಸಿಗುತ್ತೆ. ಸೊ ಎಲ್ಲ ಥರದ ಎಂಜಿನ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ CNG ಯಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ಅದೇನು ಅಂತ ತಿಳಿಸ್ಕೊಡ್ತೀನಿ. ಅದು ಬಿಟ್ಟು ಈ ಗಾಡಿಯಲ್ಲಂತೂ ಫೀಚರ್ಸ್ ತುಂಬಿಸಿ ಕೊಟ್ಟಿದ್ದಾರೆ. ಯಾಕೆಂದರೆ ಇವತ್ತಿನ ಯಂಗರ್ ಜನ್ರೇಷನ್ಗೆ ಅಪೀಲ್ ಆಗಬೇಕು ಅಂತ ಮೊದಲನೇ ಗಾಡಿ ADAS ಲೆವೆಲ್ 2 ಇರುವಂಥದ್ದು ಮಾರುತಿ ಸುಜುಕಿಯವರ ಎಂಟೈರ್ ಲೈನಪ್ಪಲ್ಲಿ. ಸೊ ಅದೊಂದು ವೆರಿ ಯೂಸ್ಫುಲ್ ಥಿಂಗ್ ಸೇಫ್ಟಿ ವೈಸ್. ಹಾಗೆ ಸೇಫ್ಟಿ ಬಗ್ಗೆ ಮಾತಾಡ್ತಿದ್ದಂಗೆ ಇದರಲ್ಲಿ ಭಾರತ್ NCAP 5 ಸ್ಟಾರ್ ರೇಟಿಂಗ್ ಸಿಕ್ಕಿದ್ದಂತೂ ನಿಮಗೆಲ್ಲ ಗೊತ್ತು. ಆದರೆ ಈಗ ಗ್ಲೋಬಲ್ NCAP ರೇಟಿಂಗ್ ಕೂಡ ಸಿಕ್ಕಿದೆ. ಯಾಕೆ ಅಂದರೆ ಇದು 100ಕ್ಕಿಂತ ಹೆಚ್ಚು ದೇಶಕ್ಕೆ ಇಂಡಿಯಾಲ್ ಮ್ಯಾನುಫ್ಯಾಕ್ಚರ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇದೆಲ್ಲ ಪಾಯಿಂಟ್ಸು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಗಾಡಿ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಫೀಚರ್ಸ್ ಇದೆ. ಅದು ಯಾವುದು ಅಂತ ಎಲ್ಲ ಒಂದೊಂದಾಗೆ ತೋರಿಸ್ತೀನಿ ಬನ್ನಿ. ಡಿಸೈನ್ ಮುಂದೆ ನೋಡೋದಾದರೆ ನಮ್ಗೆ ಇಲ್ಲೊಂದು ಕ್ರೋಮ್ ಎಲಿಮೆಂಟ್ ಅಷ್ಟೇ ಬರುತ್ತೆ, ಜಾಸ್ತಿ ಇಲ್ಲ. ಅದೇ ಇವತ್ತಿನ ಯೂತ್ಫುಲ್ ಜನಕ್ಕೆ ತುಂಬ ಕ್ರೋಮ್ ಇಷ್ಟ ಆಗಲ್ಲ ನಂತರನೇ. ಸೊ ಅದಂತೂ ಒಳ್ಳೆ ವಿಷಯ. ಅದು ಬಿಟ್ಟರೆ ನಮಗೊಂದು LED ಸೆಟಪ್ ಬರುತ್ತೆ. DRL ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಇದೆ, ಫಾಗ್ ಲ್ಯಾಂಪ್ಸ್ ಕೆಳಗಡೆ ಬರುತ್ತೆ, ಅದು ಕೂಡ LED. ಅದು ಬಿಟ್ಟರೆ ಫುಲ್ಲು ಏರ್ ಡ್ಯಾಮ್ ಎಲ್ಲ ಓಪನ್ ಇದೆ. ಸೊ ಕೂಲಿಂಗ್ ಕೂಡ ಚೆನ್ನಾಗಿರುತ್ತೆ. ಇಲ್ಲೊಂದು ಫಾಸ್ ಕಿಟ್ ಪ್ಲೇಟ್ ಇದೆ, ಬ್ರಷ್ಡ್ ಅಲ್ಯೂಮಿನಿಯಂ ಫಿನಿಷಲ್ಲಿ. ಓವರ್ ಆಲ್ ಮುಂದೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಶಾರ್ಪ್ ಡೀಟೇಲ್ಸ್ ಇದೆ. ಈ ಶಾರ್ಪ್ ಡೀಟೇಲ್ಸ್ ಸೈಡಲ್ಲಿ ಇನ್ನೂ ಜಾಸ್ತಿ ಇದೆ. ಬನ್ನಿ. ಸೈಡಲ್ಲಿ ಸ್ಕ್ವೇರ್ಡ್ ಆಫ್ ವೀಲ್ ಆರ್ಚಸ್ ನೋಡ್ತೀರಾ. 17 ಇಂಚ್ ಡ್ಯುಯಲ್ ಟೋನ್ ವೀಲ್ಸ್ ಬರುತ್ತೆ. ಅದಷ್ಟೇ ಅಲ್ಲದೆ ಈ ಪೋರ್ಷನ್ ಏನಿದೆ ಈ ಡ್ಯುಯಲ್ ಟೋನಲ್ಲಿ ನೀವು ನೋಡೋದು ಸ್ವಲ್ಪ ಇದಕ್ಕೆ ಪ್ರಾಮಿನೆನ್ಸ್ ಜಾಸ್ತಿ ಕೊಟ್ಟಿದ್ದಾರೆ. ಈ ಭಾಗ ಇದೆಯಲ್ಲ, ಲಾಸ್ಟ್ ಕ್ವಾರ್ಟರ್ ಆಫ್ ದ ಕಾರ್, ತುಂಬಾ ವಿಚಿತ್ರ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ತುಂಬ ಉದ್ದ ಜಾಸ್ತಿ ಆಯಿತು, ತುಂಬ ಕಟ್ಸ್ ಆಯಿತು ಅಂತ ನನ್ನ ಅಭಿಪ್ರಾಯ. ಅದು ಬಿಟ್ಟರೆ ಡ್ಯುಯಲ್ ಟೋನ್ ಫಿನಿಶಲ್ಲಿ ನೋಡ್ತೀರಾ 2 ಹೊಸ ಕಲರ್ ಬಂದಿದೆ. ಒಂದು ಈ ಬ್ಲೂ, ಇನ್ನೊಂದು ಗ್ರೀನ್ ಕೂಡ ಬಂದಿದೆ. ಅದು ಬಿಟ್ಟು 7 ಮೋನೋಟೋನ್ ಕಲರ್ಸ್ ಬರುತ್ತೆ. 3 ಡ್ಯುಯಲ್ ಟೋನ್ ಆಪ್ಷನ್ಸ್ ಕೂಡ ಇದೆ. ಇಲ್ಲೊಂದು ರೂಫ್ ರೇಲ್ ಇದೆ. ಸನ್ ರೂಫ್ ಅಂತೂ ನಾನು ಮೊದಲೇ ತೋರಿಸಿದ್ದೀನಿ, ಪ್ಯಾನರಾಮಿಕ್ ಇದೆ, ದಯವಿಟ್ಟು ಹೊರಗೆ ನಿಂತ್ಕೋಬೇಡಿ. ಶಾರ್ಕ್ ಫಿನ್ ಆ್ಯಂಟೆನಾ ಬರುತ್ತೆ. ಹಿಂದೆನೂ ಕೂಡ ಚೆನ್ನಾಗಿದೆ. ಇದರಿಂದ ಜಾಸ್ತಿ ಸ್ಪೇಸ್ ಓಪನ್ ಅಪ್ ಆಗುತ್ತೆ. ಅದು ಬೂಟ್ ಸ್ಪೇಸ್ ನೋಡ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ. ಹಿಂದೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಈ ರೇರ್ ಕ್ವಾರ್ಟರ್ ಥರ ಗಲೀಜಾಗಿಲ್ಲ. ಫುಲ್ LED DRL ಸೆಟಪ್ ಬರುತ್ತೆ, ಚೆನ್ನಾಗಿ ಗ್ಲೋ ಆಗುತ್ತೆ. ವಿಕ್ಟೋರಿಸ್ ಬ್ಯಾಜಿಂಗ್ ಕೂಡ ಚೆನ್ನಾಗಿದೆ. ಅಲ್ಲಿ ನಿಮಗೆ ಹೈಬ್ರಿಡ್ ಅಥವಾ ಸ್ಮಾರ್ಟ್ ಹೈಬ್ರಿಡ್ ಅಥವಾ CNG ಅಷ್ಟೇ ಅಲ್ಲದೆ ಆಲ್ ಗ್ರಿಪ್ ಕೂಡ ಬರುತ್ತೆ, ಅದ್ರದ್ದು ಬ್ಯಾಜಿಂಗ್ ಬರುತ್ತೆ. ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಲಗೇಜ್ ಕೈಯಲ್ಲಿದ್ದರೆ
ಪವರ್ ಟೇಲ್ ಗೇಟ್ ಸಿಗುತ್ತೆ. ನೋಡಿ, ಪವರ್ ಟೇಲ್ ಗೇಟ್ ಇದೆ ವಿತ್ ಜೆಸ್ಚರ್ ಕಂಟ್ರೋಲ್, ಆದ್ದರಿಂದ ನಿಮಗೆ ಈಸಿಯಾಗಿ ಓಪನ್ ಮಾಡ್ಬೋದು. ಬೂಟ್ ಸ್ಪೇಸು ತುಂಬಾ ಚೆನ್ನಾಗಿದೆ. ಒಂದೇನು ಮಿಸ್ ಆಗುತ್ತೆ ಅಂದರೆ ಸ್ಪೇರ್ ವೀಲು. ಆ ಸ್ಪೇರ್ ವೀಲ್ ಜಾಗದಲ್ಲಿ ಅವರು CNG ಟ್ಯಾಂಕ್ಸ್ ಇಂಟಿಗ್ರೇಟ್ ಮಾಡಿದ್ದಾರೆ. ಫಸ್ಟ್ ಕಾರ್ ಫುಲ್ ಫ್ಲ್ಯಾಟ್ ಸ್ಟೋರೇಜ್ ಸಿಗೋವಂಥದ್ದು, ಆದರೂ CNG ಟ್ಯಾಂಕ್ ಇದೆ. ಈ ಗಾಡೀಲಿ ನಮಗಿಲ್ಲಿ ಎಕ್ಸ್ಟ್ರಾ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಆ್ಯಕ್ಚುಲಿ ಒಂದು ಸ್ಪೇರ್ ವೀಲ್ ಕೊಟ್ಟಿದ್ದಿದ್ರೆ ತುಂಬ ಚೆನ್ನಾಗಿರೋದು, ಆದರೆ ಅದು ಮಿಸ್ ಔಟ್ ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ ನೀಟ್ ಕ್ಲೀನ್ ಸ್ಪೇಸ್, ಬಟನ್ ಕೂಡ ಇದೆ ಕ್ಲೋಸ್ ಮಾಡೋಕ್ಕೆ. ನಿಮ್ಮ ಹಿಂದೆ ಲಗೇಜ್ ಲೋಡ್ ಮಾಡೋ ಎಕ್ಸ್ಪೀರಿಯನ್ಸ್ ಎಲ್ಲ ಸಖತ್ತಾಗಿರುತ್ತೆ. ಆದರೆ ಇಲ್ಲೂ ಕೂಡ ನನಗೆ ಕೆಲವು ಕಂಪ್ಲೇಂಟ್ಸ್ ಇದೆ. ಅದು ಏನೇನಂತ ಹೇಳ್ತೀನಿ. ಪ್ಯಾನಲ್ ಗ್ಯಾಪ್ಸು ತುಂಬಾ ಇನ್ಕನ್ಸಿಸ್ಟೆಂಟ್ ಆಗಿದೆ ಇಲ್ಲಿ, ಹಾಗೆ ಇಲ್ಲಿ ಜೊತೆಯಲ್ಲೇ ಇದೂ ಕೂಡ ಮ್ಯಾಚ್ ಆಗಲ್ಲ ಬಾಡಿ ಪ್ಯಾನಲ್ಗೆ. ಸೈಡಲ್ಲಿ ಇಲ್ಲಿ ಒಳಗೆ ಹೋಗುತ್ತೆ, ಆ ಕಡೆ ಚೂರು ಹೊರಗಡೆ ಬರುತ್ತೆ. ಸೊ ಇದೆಲ್ಲ ಇಂಪ್ರೂವ್ ಮಾಡಬೇಕು. ಆದರೆ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಾಗಿದೆ ಗಾಡಿದು. ಅದಷ್ಟೇ ಅಲ್ಲದೆ ಹಿಂದೆನೂ ನೀವು ನೋಡ್ಬೋದು, ಇದು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಎಲ್ಲ ಕಡೆ ತಗಲಲ್ಲ, ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಎಕ್ಸಾಸ್ಟ್ ಟಿಪ್ಪು ಕೆಳಗಡೆ ಇದೆ, ಅಲ್ಲೂ ನೋಡೋಕ್ಕೊಂಚೂರು ಗಲೀಜಿದೆ. ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಹಿಂದೆಯಿಂದ ನೋಡೋದು ನನ್ನ ಅಭಿಪ್ರಾಯ. ಆಮೇಲೆ ನೋಡಿ, ಇವಾಗ ಯಾವ್ದಾದ್ರು ನಾಯಿಗೆ ಓಡ್ಬಂದು ಕೀ ಹತ್ತಿರ ಇದ್ದರೂ ಕೂಡ ಬೂಟ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಇಷ್ಟೇ ರೀಸೆಂಟಾಗಿ ಯಾವುದೋ ವೀಡಿಯೋಲಿ ನೋಡಿದ್ದೆ, ಆ ಪ್ರಾಬ್ಲಮ್ ಕೂಡ ಆಗುತ್ತೆ ಇಲ್ಲಿ ನೋಡ್ತಾ ಇರೋದು ಹೊಸ ಇಂಟೀರಿಯರ್ಸ್ ಆಫ್ ದ ನ್ಯೂ ವಿಕ್ಟೋರಿಸ್. ನಮಗೆ ಕೆಲವು ಫೀಚರ್ಸ್ ತುಂಬಾ ಯುನೀಕ್ ಆಗಿದೆ. ಇಲ್ಲೊಂದು 64 ಕಲರ್ ಆಂಬಿಯೆಂಟ್ ಲೈಟಿಂಗ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮೊದಲನೇ ಮಾರುತಿಲಿ ಇದು ನೋಡ್ತಾ ಇರೋದು ನಾನು. ಅದಲ್ಲದೆ ಇದು ಸ್ಕ್ರೀನ್ ನಿಮ್ಗೆ ಹಳೆ ಥರ ಕಾಣ್ಬೋದು, ಆದರೆ ಇಂಟರ್ಫೇಸ್ ಹೊಸದು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಈಸಿ ಟು ಯೂಸ್, ಹ್ಯಾಂಗ್ ಆಗಲ್ಲ. ಇದರಲ್ಲಿ ಹಲವಾರು ಆ್ಯಪ್ಗಳು ಸಿಗುತ್ತೆ, ತುಂಬಾ ಇಂಟ್ಯೂಟಿವ್ ಆಗಿದೆ. ಅದಷ್ಟಲ್ಲದೆ ಇಲ್ಲೂ ಕೂಡ ನೀವು ಚೇಂಜಸ್ ನೋಡ್ತಾ ಇದ್ದೀರಾ. ಈ ಕೀಸು ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ವೆರಿ ಸಿಂಪಲ್ ಆಗು ಕೂಡ ಇದೆ. ಅದಲ್ಲದೆ ಓವರ್ ಆಲ್ ಡಿಸೈನ್ ನೋಡಿದ್ರೆ ಹೊಸ ಡಿಸೈನ್ ಕಾಣುತ್ತೆ. ಇಲ್ಲಿ 2 ಕಲರ್ ಬರುತ್ತೆ ನಮಗೆ, ಒಂದು ಫುಲ್ಲಿ ಬ್ಲ್ಯಾಕ್, ಇನ್ನೊಂದು ಈ ಡ್ಯೂಯಲ್ ಟೋನ್ ಬೇಜ್ ಮತ್ತು ಬ್ಲ್ಯಾಕ್ ಆರ್ ವೈಟ್ ಅಥವಾ ಬ್ಲ್ಯಾಕ್ ಅನ್ಬೋದು. ತುಂಬಾ ನೀಟಾಗಿದೆ ಲೇಔಟು, ವೆರಿ ಯೂಸ್ಫುಲ್. ವೈರ್ಲೆಸ್ ಚಾರ್ಜರ್ ಬರುತ್ತೆ ಕೆಳಗಡೆ, 2 C ಟೈಪ್ ಚಾರ್ಜಿಂಗ್ ಪೋರ್ಟ್ಸ್, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಇಂಟಿಗ್ರೇಟ್ ಆಗಿದೆ. ಅದಷ್ಟೇ ಅಲ್ಲದೆ ಅಲೆಕ್ಸಾ ಕೂಡ ಇದೆ. ಸೊ ನಿಮ್ಮ ಮನೆಯಲ್ಲಿ AC-ಯಿಂದ ಮೈಕ್ರೋವೇವ್, ವಾಷಿಂಗ್ ಮೆಷಿನ್ವರೆಗೂ ಅಲೆಕ್ಸಾ ಇಂಟಿಗ್ರೇಟೆಡ್ ಇದೆ. ಎಲ್ಲ ಇದರಲ್ಲೇ ಕಂಟ್ರೋಲ್ ಮಾಡ್ಬೋದು, ವಿಚ್ ಇಸ್ ಅಮೇಝಿಂಗ್. ಹೆಡ್ಸಪ್ ಡಿಸ್ಪ್ಲೇ ಬರುತ್ತೆ ಆ್ಯಂಡ್ ಫಸ್ಟ್ ಟೈಮ್ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದಿದೆ. ಇದು ಕೂಡ ತುಂಬಾ ಸಿಂಪಲ್ ಆ್ಯಂಡ್ ಈಸಿ ಟು ರೀಡ್ ಇದೆ, ವೆರಿ ನೀಟ್ಲಿ ಇಂಟಿಗ್ರೇಟೆಡ್. ಹೊಸ ಸ್ಟೇರಿಂಗ್ ವೀಲ್ ಡಿಸೈನು ಕೂಡ ಮಚ್ ಪ್ರೀಮಿಯಮ್ ಆಗಿ ಫೀಲ್ ಆಗುತ್ತೆ. ಅದಲ್ಲದೆ ಈ ಬಲಗಡೆ ಭಾಗದಲ್ಲಿ ತುಂಬಾ ಯೂಸ್ಫುಲ್ ಬಟನ್ಸ್ ಇದೆ. ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ, ಹೆಡ್ಸಪ್ ಡಿಸ್ಪ್ಲೇದು ಕಂಟ್ರೋಲ್ಸ್ ಇದೆ, ಫೋಲ್ಡು ಕ್ಲೋಸ್ ಮಾಡೋದು, ಬ್ರೈಟ್ನೆಸ್ಸು ಎಲ್ಲ. ಆಮೇಲೆ ನಿಮಗೆ ಕೂತಿರೋ ಜಾಗಕ್ಕೆ ಅಡ್ಜಸ್ಟ್ ಮಾಡೋಕ್ಕೆ. ಅದು ಅಲ್ಲದೆ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಅಂದರೆ ಪವರ್ ಡೋರ್ ಆಫ್ ಅಂತಿದೆ. ಅಂದರೆ ಹಿಂದೆದೇನಾದರೂ ಬೂಟ್ ಡೋರ್ ಓಪನ್ ಆಗೋಕ್ಕೋ ಇದಕ್ಕೆ ಲಾಕ್ ಮಾಡಿ ಇಡ್ಬೋದು, ಅದನ್ನ ಬೈ ಮಿಸ್ಟೇಕ್ ಏನಾದರೂ ಓಪನ್ ಆಗ್ದಲೇ ಇದ್ದಂಗೆ. ಅದಲ್ಲದೆ ಅದನ್ನ ಓಪನ್ ಕ್ಲೋಸು ಇಲ್ಲಿಂದನೇ ಮಾಡ್ಬೋದು. ಅದು ಬಿಟ್ಟು 2 ಎಕ್ಸ್ಟ್ರಾ ಬಟನ್ ಕೊಟ್ಟಿದ್ದಾರೆ. ADAS ಲೆವೆಲ್ 2 ಸಿಗುತ್ತಲ್ಲ, ಅದರಲ್ಲಿ ನಿಮಗೆ ಆಟೋ ಬ್ರೇಕಿಂಗ್ ಅಥವಾ ಅಸಿಸ್ಟಿವ್ ಬ್ರೇಕಿಂಗ್ ಹಾಗೂ ಲೇನ್ ಕೀಪ್ ಅಸಿಸ್ಟ್ನ ಎರಡನ್ನೂ ಸಪ್ರೇಟಾಗಿ ಆಫ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ವಿಚ್ ಈಸ್ ವೆರಿ ವೆರಿ ಯೂಸ್ಫುಲ್. ಹಾಗೂ 360 ಡಿಗ್ರಿ ಏನಾದ್ರು ಕ್ಯಾಮ್ರಾ ಬೇಕಂದರೆ ಅದನ್ನ ಆನ್ ಆಫ್ ಮಾಡ್ಕೊಳಕ್ಕೆ ಇಲ್ಲೇ ಕೊಟ್ಟಿದ್ದಾರೆ. 360 ಡಿಗ್ರಿ ಕ್ಯಾಮ್ರಾನು ಕೂಡ ತುಂಬ ಚೆನ್ನಾಗಿದೆ. ಅಂಡರ್ ಬಾಡಿದೂ ನೀವು ಮೂವ್ ಆಗ್ತಿದ್ದಂಗೆ ರೆಡಿ ಮಾಡುತ್ತೆ, ವಿಚ್ ಈಸ್ ವೆರಿ ನೈಸ್. ಹೊರಗಡೆಯಿಂದ ನೋಡಿ ಎಷ್ಟು ಈಸಿಯಾಗಿ ನೋಡ್ಬೋದು. ಅದಲ್ಲದೆ ಟ್ರಾಕ್ಷನ್ ಕಂಟ್ರೋಲ್ ಇದೆ, ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಆಫ್ ಮಾಡೋದಿದೆ, ಆಟೋ ಸ್ಟಾರ್ಟ್ ಸ್ಟಾಪ್ ಫಂಕ್ಷನ್ ಇದೆ. ಸೊ ಈ ಪೋರ್ಷನಲ್ಲಿ 2 ಬಟನ್ನು 4 ಬಟನ್ನು ತುಂಬಾ ಯೂಸ್ಫುಲ್ ಆಗಿರುತ್ತೆ ಎವ್ರಿ ಡೇ ಲೈಫಿಗೆ. ಅದು ಬಿಟ್ಟು ನಮಗೆ ಕೆಳಗಡೆ ಬರ್ತಿದ್ದಂಗೆ ಕೂಲ್ಡ್ ಸೀಟ್ಸಿಗೆ 2 ಬಟನ್ಸ್ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಹೇಗೆ ಬರುತ್ತೆ, ಆಟೋಮ್ಯಾಟಿಕಲಿ ಹೋಲ್ಡ್ ಆಪ್ಷನ್ ಕೂಡ ಇದೆ. ಸೊ ಸಿಟಿ ಟ್ರಾಫಿಕಲ್ಲಿ ತುಂಬಾ ಈಸಿ ಆಗುತ್ತೆ. ಸೊ ಓವರ್ ಆಲ್ ಫ್ರಂಟ್ ಸೀಟ್ ಹೊಸ ಎಕ್ಸ್ಪೀರಿಯನ್ಸು, ಹೊಸ ಡಿಸೈನು, ನೈಸ್ ಪಿಯಾನೋ ಬ್ಲ್ಯಾಕ್ ಫಿನಿಶು, ಆಂಬಿಯೆಂಟ್ ಲೈಟಿಂಗು, ಫ್ರಂಟ್ ಸೀಟ್ಸ್ದು ಶೇಪು ಡಿಸೈನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಇಷ್ಟ ಆಯಿತು. ನಿಮ್ಗೇನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಿಂದೆ ಸೀಟಲ್ಲಿ ಡೋರ್ ಡೀಸೆಂಟ್ ಸೈಜ್ ಓಪನ್ ಆಗುತ್ತೆ. ಒಳಗೆ ಹತ್ತಕ್ಕೆ ಈಸಿ, ತುಂಬ ಹೈಟು ಇಲ್ಲ ಕಮ್ಮಿನೂ ಇಲ್ಲ. ಒಳಗೆ ಕೂರ್ತಿದ್ದಂಗೆ ಫಸ್ಟ್ ಫೀಲ್ ಆಗೋದು ನೀವು ಮೇಲೆ ಕೂತಿದ್ದೀರಾ. ಸೊ ನಿಮಗೆ ಸುತ್ತ ಗ್ಲಾಸ್ ಕಾಣುತ್ತೆ. ಈ ವಿಂಡೋಸ್ ಇಲ್ಲಿ ಹೈಟ್ ಎಲ್ಲ ಜಾಸ್ತಿ ಇದ್ದಂಗೆ ಅನಿಸಲ್ಲ. ಪ್ಯಾನೋರಾಮಿಕ್ ಸನ್ರೂಫ್ ಇರೋದ್ರಿಂದ ತುಂಬಾ ಸ್ಪೇಷಿಯಸ್ ಅನಿಸುತ್ತೆ. ಯಾವಾಗಲೂ ನಾನು ಹೇಳ್ತೀನಿ, ಹೆಡ್ ರೆಸ್ಟ್ ಮಾರುತಿದ್ದು ತುಂಬ ಉದ್ದ ಆಯಿತು, ನಿಮ್ಮ ವಿಸಿಬಿಲಿಟಿ ಕಟ್ ಮಾಡುತ್ತೆ. ಸೊ ಮೋಷನ್ ಸಿಕ್ನೆಸ್ ಎಲ್ಲ ಇದ್ದವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಅದು ಬಿಟ್ಟರೆ ಸ್ಪೇಸ್ ವೈಸ್ ಒಳ್ಳೆ ನೀ ರೂಮ್, ಒಳ್ಳೆ ಲೆಗ್ ರೂಮ್, ಕಾಲು ಚಾಚ್ಬೋದು. ಸ್ವಲ್ಪ ಹೈಟು ಕೂಡ ಇದೆ, ಸೊ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಕ್ಕೆ ಈಸಿ. ಹೆಡ್ ರೂಮ್ ಮಾತಾಡೋಕ್ಕೆ ಬಂದರೆ ನನಗೆ ಬರೀ 2 ಇಂಚ್ ಇದೆ.
ನನಗಿಂತ ಉದ್ದ ಇರೋರು ಅಂದರೆ 5-10 ಅಡಿಗಿಂತ ಜಾಸ್ತಿ ಇರೋರು ತುಂಬಾ ಕಷ್ಟ ಆಗುತ್ತೆ ಹಿಂದೆ ಕೂರೋಕ್ಕೆ, ಬಿಕಾಸ್ ತಲೆ ತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಕೆಲವು ಮಿಸ್ಸಸ್ ಏನು ಅಂದರೆ ಸನ್ ಬ್ಲೈಂಡ್ಸ್ ಇಲ್ಲ. ಅಂದರೆ ಬೆಸ್ಟ್ ಪಾರ್ಟ್ ಏನಂದರೆ ಲೈಟಾಗಿ ಟಿಂಟ್ ಕೊಟ್ಟಿದ್ದಾರೆ ಗ್ಲಾಸು, ಸೊ ಅದು ಲೀಗಲ್ ಆಗೂ ಇರುತ್ತೆ ಮತ್ತು ಇಟ್ ಗಿವ್ಸ್ ಗುಡ್ ಪ್ರೊಟೆಕ್ಷನ್. UV ಕಟ್ ಆಗುತ್ತೆ, ಸ್ವಲ್ಪ ಕೂಲಿಂಗ್ ಬೇಗ ಆಗೋಕ್ಕೆ. ಇಲ್ಲೆರಡು ಕಪ್ ಹೋಲ್ಡರ್ಸ್ ಇದೆ, ಇಲ್ಲೇ ಡೆಡಿಕೇಟೆಡ್ AC ವೆಂಟ್ಸ್ ಇದೆ ಸಪ್ರೇಟಾಗಿ ಇಬ್ರಿಗೂ. ಇಲ್ಲೂ 2 C ಟೈಪ್ ಚಾರ್ಜಿಂಗ್ ಪೋರ್ಟ್, ಫೋನ್ ಇಡೋಕ್ಕೆ ಜಾಗ ಇದೆ, ಇಲ್ಲೂ ಸ್ಪೇಸ್ ಇದೆ. ಸೊ ಓವರ್ ಆಲ್ ಹಿಂದೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. 3 ಪಾಯಿಂಟ್ ಸೀಟ್ ಬೆಲ್ಟ್ 3 ಪ್ಯಾಸೆಂಜರಿಗೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ಐಸೋಫಿಕ್ಸ್ ಸೀಟ್ ಮೌಂಟ್ಸ್ ಕೂಡ ಇದೆ. 3 ಜನಕ್ಕೂ ಹೆಡ್ ರೆಸ್ಟ್ ಸಿಗುತ್ತೆ, ವಿಚ್ ಈಸ್ ಗುಡ್ ಇನ್ ಟರ್ಮ್ಸ್ ಆಫ್ ಸೇಫ್ಟಿ. ಆದರೆ ನಿಜ ಹೇಳಬೇಕಂದ್ರೆ ದೊಡ್ಡವರು 2 ಕೂರ್ಬೋದು, 3ನೇವರು ಚಿಕ್ಕ ಮಕ್ಕಳಿರಬೇಕು, ಇಲ್ಲ 3 ಜನ ಸ್ವಲ್ಪ ಸಣ್ಣಗಿರೋರು ಕೂರ್ಬೋದು, ನಮ್ಮಂಥವ್ರಿಗೆ ಆಗಲ್ಲ. ವಿಕ್ಟೋರಿಸ್ ಓಡಿಸ್ತಿದ್ದಂಗೆ ಸಿಮಿಲ್ಯಾರಿಟೀಸ್ ಕಂಡು ಬರುತ್ತೆ ನಮಗೆ ಮಾರುತಿ ಸುಜುಕಿ ಅವ್ರದ್ದೇ ನೆಕ್ಸಾಲ್ ಸಿಗೋವಂಥ ಗ್ರ್ಯಾಂಡ್ ವಿಟಾರ. ಯಾವ ವಿಷಯದಲ್ಲಿ ಅಂತ ಹೇಳ್ತೀನಿ. ಮೇಯ್ನಾಗಿ ಇದರ ಎಂಜಿನ್ ಆಪ್ಷನ್ಸ್ 3 ಸಿಗುತ್ತೆ ಅಂತ ಹೇಳ್ಬೋದು. ಏನೇನು ಅಂದರೆ, ಒಂದು ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಇರೋ 1.5 ಲೀಟರ್ ಪೆಟ್ರೋಲ್. ಇದರ ಸ್ಪೆಸಿಫಿಕೇಷನ್ಸು ಆಲ್ಮೋಸ್ಟ್ ಬೇರೆ ಎಲ್ಲದಕ್ಕೂ ಹತ್ರನೇ ಇದೆ. ಆದರೆ ಫ್ಯೂಯಲ್ ಆಪ್ಷನ್ಸು ಹಾಗೆಯೇ ಫುಲ್ ಸ್ಟ್ರಾಂಗ್ ಹೈಬ್ರಿಡ್ ಸಿಸ್ಟಮ್ದು ಡಿಫ್ರೆನ್ಸಿಯೇಷನ್ ಬರುತ್ತೆ. ಅದಲ್ಲದೆ ಒಂದು ಆಲ್ ವೀಲ್ ಡ್ರೈವ್ ವೇರಿಯಂಟ್ ಕೂಡ ಇದೆ. ಸೊ ಈಗ ಇದ್ರ ಬಗ್ಗೆ ಮಾತಾಡೋಣ. ಈ ಸ್ಮಾರ್ಟ್ ಹೈಬ್ರಿಡಲ್ಲಿ ನಮಗೊಂದು 1.5 ಲೀಟರ್ ಪೆಟ್ರೋಲ್ ಎಂಜಿನ್ ಬರುತ್ತೆ, ನ್ಯಾಚುರಲಿ ಆಸ್ಪಿರೇಟೆಡ್. 103 PS ಪವರ್ ಅಂದರೆ 102 BHP ಪವರ್ ಸಿಗುತ್ತೆ. ಆಮೇಲೆ 139 ನ್ಯೂಟನ್ ಮೀಟರ್ ಟಾರ್ಕ್. ಇಲ್ಲಿ ನನಗಿರೋದು ಟಾರ್ಕ್ ಫಿಗರ್ ಸ್ವಲ್ಪ ಕಮ್ಮಿ ಇದೆ. ಸೊ ಅದು ಹೆಂಗೆ ಟ್ರಾನ್ಸ್ಲೇಟ್ ಆಗುತ್ತೆ ಅಂದರೆ, ನಾನೀಗ ಥ್ರಾಟ್ಲ್ ಕೊಟ್ಟ ತಕ್ಷಣ ಗಾಡಿ ಕಿರ್ಚೋದು ಸೌಂಡ್ ಕೇಳ್ತಾ ಇದೆ. ಸೌಂಡ್ ಜಾಸ್ತಿ ಬರುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಲೀನಿಯರ್ ಪವರ್ ಡೆಲಿವರಿ. ಇದರಿಂದ ಒಂದು ಅಡ್ವಾಂಟೇಜ್ ಇದೆ, ನಿಮಗೆ ಸ್ವಲ್ಪ ಗಾಡಿ ಸ್ಲೋ ಅನ್ನಿಸ್ಬೋದು ಇನಿಷಿಯಲ್ ಪಿಕಪ್ ವಿಷಯದಲ್ಲಿ, ಆದರೆ ಟಾಪ್ ಸ್ಪೀಡ್ಗೆ ಹೋದಾಗ ಮೇಂಟೈನ್ ಮಾಡುತ್ತೆ. ಆ ಇನಿಷಿಯಲ್ ಪಿಕಪ್ಪಿಂದ ಅಡ್ವಾಂಟೇಜ್ ಏನಂದರೆ ಇದರ ಫ್ಯೂಯಲ್ ಎಫಿಷಿಯನ್ಸಿ. ನಮಗೆ ಈ ಗಾಡಿ 21.18 ಕಿಲೋಮೀಟರ್ಸ್ ಪರ್ ಲೀಟರ್ ಮೈಲೇಜ್ ಕೊಡುತ್ತೆ ಅಂತ ಕ್ಲೇಮ್ ಮಾಡ್ತಾರೆ ಮಾರುತಿಯವರು. ಸ್ವಲ್ಪ ಕಮ್ಮಿ ಕೊಡ್ಬೋದು, ಬಟ್ ಸ್ಟಿಲ್ ಫ್ಯೂಯಲ್ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಸ್ಮಾರ್ಟ್ ಹೈಬ್ರಿಡ್ ಅಲ್ಲೇನೆ ಇದು 2 ವೀಲ್ ಡ್ರೈವ್ ವೆಹಿಕಲ್, ಫ್ರಂಟ್ ವೀಲ್ ಡ್ರೈವ್ಸಿಗೆ ಪವರ್ ಹೋಗುತ್ತೆ. ಈಗ ಸ್ವಲ್ಪ ಅಡ್ವೆಂಚರಸ್ ಆಗಿರೋರಿಗೆ ಆಲ್ ಗ್ರಿಪ್ ಸಿಸ್ಟಮ್ ಕೂಡ ತಂದಿದ್ದಾರೆ. ಆಲ್ ಗ್ರಿಪ್ ಅಂದರೆ ಮಾರುತಿ ಸುಜುಕಿ ಅವರ ಆಲ್ ವೀಲ್ ಡ್ರೈವ್ ಸಿಸ್ಟಮ್. ಇದರಲ್ಲಿ ಸೇಮ್ ಸ್ಮಾರ್ಟ್ ಹೈಬ್ರಿಡಲ್ಲಿ ಏನಿದೆ ಅದೇ ಸ್ಪೆಸಿಫಿಕೇಶನ್ ಬರುತ್ತೆ, ಆದರೆ 4 ವೀಲಿಗೆ ಪವರ್ ಹೋಗುತ್ತೆ ಬೇಕಾದಾಗ. ನಿಮ್ಗೆ ಅದರಲ್ಲಿ ಡ್ರೈವ್ ಸೆಲೆಕ್ಟ್ ಮೋಡ್ಸ್ ಕೂಡ ಬರುತ್ತೆ, ಡಿಫ್ರೆನ್ಷಿಯಲ್ ಲಾಕ್ ಮಾಡೋಕ್ಕೆ ಕೂಡ ಒಂದು ಆಪ್ಷನ್ ಇದೆ. ಅದರಿಂದ ಇಟ್ ಈಸ್ ವೆರಿ ಕೇಪಬಲ್ ಆಫ್ ರೋಡ್. ಈಗ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ, ಅದು ಬಿಟ್ಟು ಮೈಲೇಜ್ ಎಷ್ಟು ಅಂತ ಈಗಲೇ ಹೇಳ್ಬಿಡ್ತೀನಿ. 19 ಕಿಲೋಮೀಟರ್ಸ್ ಪರ್ ಲೀಟರ್ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ವರ್ಸ್ಟ್ ರೋಡಲ್ಲಿ ಓಡ್ಸೋಕ್ಕೆ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಗೊತ್ತಾಗುತ್ತೆ, ಆಮೇಲೆ ಎಷ್ಟು ಎಫರ್ಟ್ಲೆಸ್ ಆಗಿ ಗಾಡಿ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ ನನಗೆ. ಬರೀ ಒಂದು ಸ್ವಲ್ಪ ಬ್ರೇಕಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಅದಾದರೆ ಆರಾಮಾಗಿ ಹೋಗುತ್ತೆ. ಈಗ ನಮ್ಮ ಪಾಟ್ ಹೋಲ್ ಇರೋವಂಥ ರೋಡ್ಗಳಲ್ಲಿ ಹೇಗಿರುತ್ತೆ ಅದನ್ನು ಕೂಡ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. 360 ಡಿಗ್ರಿ ಕ್ಯಾಮ್ರಲ್ಲಿ ನಿಮ್ಗೆ ಈಸಿಯಾಗಿ ಕಾಣುತ್ತೆ ಅಂತ ನೋಡಿ. ನಾನು ಸ್ವಲ್ಪ ಫಾಸ್ಟಾಗಿ ಹೋದ್ರೂ ಎಲ್ಲೂ ಟಚ್ ಆಗಿಲ್ಲ, ಅದರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಪಕ್ಕಾ ಚೆನ್ನಾಗಿದೆ ಅಂತ ಗೊತ್ತಾಗಿದೆ. ಇಲ್ಲಿ ಇದರ ಚಾಸಿಯ ರಿಜಿಡಿಟಿ ಗೊತ್ತಾಗುತ್ತೆ ನೋಡಿ, ಎಷ್ಟು ಈಸಿಯಾಗಿದೆ. ವೀಲ್ಗಳ ಮೇಲೆ ಕೆಳಗಾದ್ರೂ ಕಾಸೋಕೆ ಹೋಗುತ್ತೆ. ಇಲ್ಲಿ ಡೋರ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಅಷ್ಟು ಈಸಿಯಾಗಿ ಓಪನ್ ಆಗಿ ಕ್ಲೋಸ್ ಕೂಡ ಆಗುತ್ತೆ. ಸೊ ಸ್ಟಿಫ್ನೆಸ್ ಈಗ ಗೊತ್ತಾಗುತ್ತೆ. ಇಲ್ಲೂ ನೋಡಿ ಅಪ್ರೋಚು ಡಿಪಾರ್ಚರ್ ಆ್ಯಂಗಲ್ಸು ಗೊತ್ತಾಗುತ್ತೆ, ಆರಾಮಾಗಿ ಹೋಗ್ಬೋದು. ಸ್ಟಾಪ್. ಈಗ ಸ್ನೋ ಮೋಡ್ಗೆ ಹಾಕ್ತಿದ್ದೀವಿ. ಏನಕ್ಕೆ ಅಂದರೆ ಈ ಹತ್ಬೇಕಾದ್ರೆ ಸುಮ್ಮನೆ ವೀಲ್ ಸ್ಪಿನ್ ಆಗೋದು ಬೇಡ ಅಂತ. ಈಗ ಡಿಫ್ರೆನ್ಷಿಯಲ್ ಲಾಕ್ ಮಾಡಿದ್ದೀವಿ. ಸೆಂಟರಿಂದ ಪವರ್ 50% ಈಕ್ವಲಿ ಹೋಗುತ್ತೆ, ಮುಂದೆ ಹಿಂದೆ 2 ಆಕ್ಸೆಲ್ಗೂ. ಇದು ಮೆಕ್ಯಾನಿಕಲ್ ಡಿಫ್ರೆನ್ಷಿಯಲ್ ಲಾಕು. ಈಗೆಲ್ಲ ಬ್ರೇಕಿಂಗ್ ಡಿಫ್ರೆನ್ಷಿಯಲ್ ಲಾಕ್ ಬರುತ್ತೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಒಂದು ಸ್ವಲ್ಪ ಯು ಕ್ಯಾನ್ ಡ್ರೈವ್ ಫಾಸ್ಟರ್. ಜಸ್ಟ್
on straight. Again, explain one. You can see the traction flow kick in there. Okay. Just press. Keep like just your constant. Yeah. Yeah. Well. Because if you leave the accelerator, then it stops sensing. Okay, then you don't require traction. And that's it. I keep accelerate. Oh. ಇದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ವಿಕ್ಟೋರಿಸ್ ಜೊತೆ ಆಲ್ ಗ್ರಿಪ್ ಸಿಸ್ಟಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವರು ಇನ್ನೊಂದು ಆಪ್ಷನ್ ಕೊಟ್ಟಿರೋದು SCNG ಅಂದರೆ CNG ಪವರ್ಡ್ ಕಾರು. ಪೆಟ್ರೋಲ್ ಎಂಜಿನೇ ಇರುತ್ತೆ, ಸೇಮ್ ಸಿಸ್ಟಮ್ಮು. ಸ್ಮಾರ್ಟ್ ಹೈಬ್ರಿಡ್ ಬರಲ್ಲ ಇದರಲ್ಲಿ CNG ಪೆಟ್ರೋಲ್ ಆಪ್ಷನ್ ಕೂಡ ಇರುತ್ತೆ. ಬೈ ಫ್ಯೂಲ್ ಪೆಟ್ರೋಲು ಇರುತ್ತೆ, CNG ಇರುತ್ತೆ. CNG ನಾನು ಹೇಳ್ದಂಗೆ ನಿಮಗೆ ತುಂಬ ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ, ಬೂಟ್ ಸ್ಪೇಸ್ ಹಾಳಾಗಲ್ಲ. ಈಗ CNG ಪವರ್ ಫಿಗರ್ಸ್ ಮಾತಾಡೋದಾದರೆ CNGಯಲ್ಲಿ ನಮಗೆ 88 PS ಪವರ್ ಅಂದರೆ 89 BHP, ಆಮೇಲೆ 121 ನ್ಯೂಟನ್ ಮೀಟರ್ ಟಾರ್ಕ್ ಅಷ್ಟೇ ಸಿಗುತ್ತೆ. ಅದರಲ್ಲಿ ಡ್ರೈವರ್ ಇನ್ನೊಂದು ಸ್ವಲ್ಪ ಪವರ್ ಲಾಸ್ನ ಫೀಲ್ ಮಾಡಬಹುದು. CNGಯಲ್ಲಿ ಕೇವಲ ಮ್ಯಾನ್ಯುಯಲ್ ಮಾತ್ರ ಬರೋದು ಆಪ್ಷನ್ನು. ಬಟ್ ಸ್ಮಾರ್ಟ್ ಹೈಬ್ರಿಡಲ್ಲಿ ನಮಗೆ 5 ಸ್ಪೀಡ್ MT CNGಯಲ್ಲಿ ಸಿಗೋ ಥರದೇ. ಅದು ಬಿಟ್ಟು 6 ಸ್ಪೀಡ್ AT ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಕೂಡ ಸಿಗುತ್ತೆ, ವಿಚ್ ಈಸ್ ವೆರಿ ಗುಡ್. ಆಮೇಲೆ ಇನ್ನೊಂದು ಆಪ್ಷನ್ ಇರೋದು ಸ್ಟ್ರಾಂಗ್ ಹೈಬ್ರಿಡ್ ಸಿಸ್ಟಮ್. ಈ ಸ್ಟ್ರಾಂಗ್ ಹೈಬ್ರಿಡ್ ಸಿಸ್ಟಮಲ್ಲಿ ನಮಗೆ ಒಂದು ಬ್ಯಾಟ್ರಿ ಹಾಗೂ ಮೋಟರ್ ಕೂಡ ಇರುತ್ತೆ, ಎಲೆಕ್ಟ್ರಿಕ್ ಮೋಟರ್. ಈವನ್ ದೋ EV ಮೋಡ್ ಇದ್ರೂ ಕೂಡ ಇದೆರಡು ವರ್ಕ್ ಆಗೋ ಕಾಂಬಿನೇಷನ್ ತುಂಬ ಯೂನಿಕ್ ಆಗಿರುತ್ತೆ. ಇನಿಷಿಯಲಿ ಯಾವಾಗ ಬೇಕು ಅವಾಗ ಬರೀ ಮೋಟ್ರಲ್ಲಿ ಓಡುತ್ತೆ, ಆಮೇಲೆ ಎಂಜಿನಿಂದ ಓಡುತ್ತೆ. ಸೊ ಇದನ್ನು ಕಂಪ್ಯೂಟರ್ಸ್ ಡಿಸೈಡ್ ಮಾಡಿ ಹೇಗೆ ಬೇಕು ಅದನ್ನು ಮಾಡುತ್ತೆ. ಇದರಿಂದ ಅಡ್ವಾಂಟೇಜ್ ಇರೋದು ಫ್ಯೂಯಲ್ ಎಫಿಷಿಯನ್ಸಿ. ನಿಮ್ಗೆ ಆಲ್ಮೋಸ್ಟ್ 28 km/L ಫ್ಯೂಯಲ್ ಎಫಿಷಿಯನ್ಸಿ ಸಿಗುತ್ತೆ ಇದರಲ್ಲಿ. ಇದರ ಪವರ್ ಫಿಗರ್ಸು ಸ್ವಲ್ಪ ಕಮ್ಮಿ ಅನಿಸಿದ್ರು ಬೇರೆ ವೇರಿಯಂಟ್ಸಿಗೆ ಇದರಲ್ಲಿ ಬರೀ 92 PS ಪವರ್ ಅಂದರೆ ಒಂದು 93 BHP ಹಾಗೂ 122 ನ್ಯೂಟನ್ ಮೀಟರ್ ಟಾರ್ಕ್ ಅಷ್ಟೇ ಬರೋದು. ಆದರೆ ಮೋಟರು ಕೂಡ 80 PS ಔಟ್ಪುಟ್ ಕೊಡುತ್ತೆ ಹಾಗೂ 141 ನ್ಯೂಟನ್ ಮೀಟರ್ ಟಾರ್ಕ್. ಸೊ ಇದು ಎರಡದ್ದು ಮಿಶ್ರಣ ಕಾಂಬಿನೇಷನ್ ಕಂಪ್ಯೂಟರ್ ಡಿಸೈಡ್ ಮಾಡುತ್ತೆ. ಬಟ್ ಫ್ಯೂಯಲ್ ಎಫಿಷಿಯನ್ಸಿ ಅಂತೂ ನಿಮಗೆ ಫಸ್ಟ್ ಕ್ಲಾಸ್ ಸಿಗುತ್ತೆ. ಆದರೆ ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಕಂಪೇರ್ಡ್ ಟು ಸ್ಮಾರ್ಟ್ ಹೈಬ್ರಿಡ್ ಕಾರ್. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಚೂರು ಜಾಸ್ತಿ ಅನ್ನಿಸ್ಬೋದು. ಇದು ಇದರ 4 ಥರದ ಆಪ್ಷನ್ಸ್ ಬಗ್ಗೆ ಮಾತಾಡಿದ್ದೀನಿ, ಎಂಜಿನ್ನು, ಟ್ರಾನ್ಸ್ಮಿಷನು. ಆಮೇಲೆ ನಿಮಗೆ ಸ್ಟ್ರಾಂಗ್ ಹೈಬ್ರಿಡ್ ಸಿಸ್ಟಮ್ ಸಿಗೋದು ಬರೀ CVT ಟ್ರಾನ್ಸ್ಮಿಷನ್ ಜೊತೆ ಮಾತ್ರ. ಸೊ ಎಲೆಕ್ಟ್ರಿಕ್ ಮೋಟರ್ ಇರೋದ್ರಿಂದ ಅದು CVT ಅಂತ ಕರೀತಾರೆ. ನಿಮಗೆ ಮ್ಯಾನ್ಯುಯಲ್ ಅದರಲ್ಲಿ ಸಿಗಲ್ಲ. ಸೊ ಇದಿಷ್ಟು ಕಾಂಬಿನೇಷನ್ಸು ಈ ಗಾಡೀಲಿ ಸಿಗುತ್ತೆ. ಈಗ ಜನರಲ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಹೇಳ್ತೀನಿ. ಈಗ ಲೆವೆಲ್ 2 ADAS ಇದೆ, ಹೆಡ್ಸಪ್ ಡಿಸ್ಪ್ಲೇ ಇದೆ. ಸೊ ನಿಮ್ಮ ಡ್ರೈವಿಂಗ್ ತುಂಬಾ ಚೆನ್ನಾಗಿರುತ್ತೆ, ಈಸಿ ಟು ಡ್ರೈವ್, ಈಸಿ ಟು ಯೂಸ್. ಪವರ್ನ ಹೇಳ್ದಂಗೆ ಒಂದು ಚೂರು ಕಮ್ಮಿ ಅನಿಸುತ್ತೆ, ಬಟ್ ವೆರಿ ರೀಸನೇಬಲ್. ಯಾಕಂದರೆ ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಬೆಸ್ಟ್ ಸಿಗ್ತಾ ಇದೆ. ಅದು ಬಿಟ್ಟರೆ ಓವರ್ ಆಲ್ ಸ್ವಲ್ಪ ಸ್ಟೇಬಲ್ ಆಗಿದೆ ಗಾಡಿ. ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಬಿಕಾಸ್ ಎಲ್ಲ ದೇಶಕ್ಕೂ ಎಕ್ಸ್ಪೋರ್ಟ್ ಮಾಡ್ತಿರೋದ್ರಿಂದ 100ಕ್ಕಿಂತ ಹೆಚ್ಚು ದೇಶಕ್ಕೆ ಮಾಡ್ತಿದ್ದಾರೆ. ಸೊ ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಅಲ್ಲಿ ಇಲ್ಲಿ ಒಂಚೂರು ಫಿಟ್ ಆ್ಯಂಡ್ ಫಿನಿಶ್ ಬಿಟ್ಟರೆ ಓವರ್ ಆಲ್ ಇಟ್ ಈಸ್ ವೆರಿ ವೆರಿ ನೈಸ್ ಆ್ಯಂಡ್ ಈಸಿ ಟು ಡ್ರೈವ್. ಇಲ್ಲಿ ನೋಡಿ ಸ್ವಲ್ಪ ಪಾಟ್ ಹೋಲ್ಸ್ ಇದೆ ಹೈವೇಲಿ. ಸೊ ಆಲ್ಮೋಸ್ಟ್ 80 km/h ಹೋದರೂ ತುಂಬ ಫೀಲ್ ಆಗಲ್ಲ ಕ್ಯಾಬಿನ್ ಒಳಗಡೆ. ಆಮೇಲೆ ಕ್ಯಾಬಿನ್ನು ಇನ್ಸುಲೇಷನ್ನು ಕೂಡ ಚೆನ್ನಾಗಿದೆ, ಹೊರಗಡೆ ಸೌಂಡು ನಾಯ್ಸು ಎಲ್ಲ ಅಷ್ಟು ಬರಲ್ಲ. ಎಂಜಿನ್ ಒಂದು ಪುಷ್ ಮಾಡಿದಾಗ ಎಂಜಿನ್ ನಾಯ್ಸ್ ಒಂಚೂರು ಕೇಳುತ್ತೆ ಬಿಟ್ಟರೆ ಬೇರೆ ಏನೂ ಇರಲ್ಲ. ಅದು ಬಿಟ್ಟು ನಮಗೆ ಇನ್ನೂ ಸ್ಟಿಯರಿಂಗ್ ಅಂತೂ ಫೀಡ್ಬ್ಯಾಕ್ ಚೆನ್ನಾಗಿದೆ. ಈಗ ಹೈ ಸ್ಪೀಡಲ್ಲಿ ಲೇನ್ ಚೇಂಜ್ ಮಾಡ್ತಾ ಇದ್ದೀನಿ, ಇಟ್ ಈಸ್ ವೆರಿ ಗುಡ್. ತುಂಬ ವೇಯಪ್ ಆಗಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಡೀಸೆಂಟ್. ಆರಾಮಾಗಿ ಕಾನ್ಫಿಡೆನ್ಸ್ ಕೊಡುತ್ತೆ. ಬ್ರೇಕಿಂಗು ಕೂಡ ಚೆನ್ನಾಗಿದೆ, ಆಲ್ 4 ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಈಗ ಒಂದ್ಸತಿ ಬ್ರೇಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಟ್ಸ್ ಪ್ರಿಟಿ ಗುಡ್. ಸೊ ಓವರ್ ಆಲ್ ಸೇಫ್ಟಿನೂ ಈಗ ಚೆನ್ನಾಗಾಗಿದೆ, ಒಳ್ಳೆ ಫೀಚರ್ಸ್ ಇದೆ, ಎಲ್ಲ ಬೇಕಾದಂಥ ಫೀಚರ್ಸ್ ಇದೆ, ಕನೆಕ್ಟಿವಿಟಿ ಚೆನ್ನಾಗಿದೆ. ಅದು ಬಿಟ್ಟು ಗಾಡಿ ನೋಡೋಕ್ಕೂ ಇಟ್ ಲುಕ್ಸ್ ಗುಡ್. ಅದು ಬಿಟ್ಟು ಪ್ರೈಸಿಂಗ್ ಅಂತೂ ಕಿಲ್ಲರ್. 10,50,000 ರೂಪಾಯಿಂದ ಶುರು ಆಗುತ್ತೆ, ಹತ್ತತ್ರ 20 ಲಕ್ಷದವರೆಗೂ ಹೋಗುತ್ತೆ ಟಾಪ್ ಆ್ಯಂಡ್ ವೇರಿಯಂಟು ಎಕ್ಸ್ ಶೋರೂಮ್ ಪ್ರೈಸಸ್. ಸೊ ಇದನ್ನೆಲ್ಲ ಸೇರಿಸಿದ್ರೆ ಇದೊಂದು ತುಂಬಾ ಒಳ್ಳೆ ಇಂಟ್ರೆಸ್ಟಿಂಗ್ ಪ್ಯಾಕೇಜ್ ಅನ್ಬೋದು ನನ್ನ ಪ್ರಕಾರ. ನಿಮಗೇನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್.